ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಕೆಸೆಟ್ ಪರೀಕ್ಷೆಗೆ ಒಂದು ಆನ್ಲೈನ್ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಆ ಒಂದು ಕೆಸೆಟ್ ಪರೀಕ್ಷೆಯನ್ನು ನೀವು ಅರ್ಜಿಗಳನ್ನು ಸಲ್ಲಿಸಲು ಒಂದು ವೆಬ್ಸೈಟ್ ವಿಳಾಸವನ್ನು ಡೈರೆಕ್ಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಮೊದಲನಿಗೆ ಇಲ್ಲಿ ನೋಡೋದಾದರೆ ನೀವು ಒಂದು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಒಂದು ಫೀ ಪೇಮೆಂಟು ಮತ್ತು ಪ್ರಿಂಟ್ ಅಪ್ಲಿಕೇಶನ್ನಲ್ಲಿ ಇಲ್ಲಿ 4 ಹಂತದಲ್ಲಿ ಒಂದೊಂದಾಗಿ ಅರ್ಜಿಗಳನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಬನ್ನಿ ಒಂದೊಂದಾಗಿ ಮಾಹಿತಿಯನ್ನು ಫಿಲ್ ಮಾಡೋಣ. ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಮತ್ತು ಅರ್ಜಿಗಳಲ್ಲಿ ಏನೇನು ತುಂಬಬೇಕು ನೀವು ನೋಡ್ತಾ ಹೋಗೋಣ. ಮೊದಲನಿಗೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನಿಗೆ ನೋಡೋದಾದ್ರೆ ನೋಡಿ ಕೆಸೆಟ್ ಅಂತ ಒಂದು ಕೊಟ್ಟಿದ್ದಾರೆ, ಅದನ್ನು ಸೆಲೆಕ್ಟ್ ಮಾಡಿ. ಎರಡನೇದಾಗಿ ಇಲ್ಲಿ ನೋಡೋದಾದ್ರೆ ನೀವು ಯಾವ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ಸಬ್ಜೆಕ್ಟನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸಬ್ಜೆಕ್ಟ್ ಸೆಲೆಕ್ಷನ್ ಆದ ತಕ್ಷಣ ತಮಗೆ ಲಾಸ್ಟ್ ಟೈಮ್ ಏನಾದರೂ ಪಾಸ್ ಆಗಿದ್ದಲ್ಲಿ ಇಲ್ಲಿ ಎಸ್ ಅನ್ರಿ, ಇಲ್ಲವಾಗಿದೆ ಇಲ್ಲಿ ನೋ ಅನ್ರಿ. ಅದಾದ ತಕ್ಷಣ ಒಂದು SLC ಯಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಅದ ನಂತರ ಜೆಂಡರನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನೀವು ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾ ಇದೆ. ಮ್ಯಾರಿಡ್ ಆಗಿದ್ದಲ್ಲಿ ಎಸ್ ಅನ್ನಿ, ಅನ್ಮ್ಯಾರಿಡ್ ಆಗಿದ್ದಲ್ಲಿ ನೋ ಅನ್ನಿ. ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ. ಅದಾದ ತಕ್ಷಣ ರಿಸರ್ವೇಷನ್ ಮೀಸಲಾತಿ ಕ್ಯಾಟಗರಿಯಲ್ಲಿ ನೋಡಿ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಿ ಆ ಕ್ಯಾಟಗರಿಯನ್ನು ನೀವು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು RD ಸಂಖ್ಯೆಯನ್ನು ಕೂಡ ಕೇಳುತ್ತೆ. ಸರಿಯಾದ ಒಂದು RD ಸಂಖ್ಯೆಯನ್ನು ಇಲ್ಲಿಂದ ನೀವು ಫಿಲ್ ಮಾಡಿ. ಅದಾದ ನಂತರ ನೀವು ನಿಮ್ಮ ಜನ್ಮ ದಿನಾಂಕಗಳನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಜನ್ಮ ದಿನಾಂಕ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಇಲ್ಲಿಂದ ಸ್ಟೇಟ್ ತಾನೇ ಬರುತ್ತೆ. ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ. ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಆಮೇಲೆ ಇಮೇಲ್ ವಿಳಾಸವನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದರೆ ಇಲ್ಲಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿಂದ ನೀವು ಎಸ್ ಮಾಡ್ಕೋಬೇಕು. ಎಸ್ ಮಾಡಿ ನಿಮ್ಮ ಒಂದು ಸಂಬಂಧಪಟ್ಟ ಒಂದು ವಿಧ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್ ನಂಬರನ್ನು ಕೇಳ್ತಾ ಇದೆ. SLC ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡಿ. ಅದಾದ ನಂತರ ಇಲ್ಲಿ ಮಾಸ್ಟರ್ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳ್ತಾ ಇದೆ. ಮತ್ತು ಇಲ್ಲಿ ನೋಡಿ ನೀವು PG ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದೀರಾ, ಆಲ್ರೆಡಿ ಪಾಸ್ ಆಗಿದ್ದರೆ ಎಸ್ ಅನ್ರಿ, ಮತ್ತು ಫೈನಲ್ ಇಯರ್ ಕಲಿಯುತ್ತಿರೋ ಅಭ್ಯರ್ಥಿಗಳು ಇಲ್ಲಿಂದ ನೋ ಮಾಡ್ಕೋಬೇಕು. ಪಾಸ್ ಆಗಿದ್ದರೆ ಎಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಯೂನಿವರ್ಸಿಟಿಯ ಪರ್ಸೆಂಟೇಜು CGPA ಯಲ್ಲಿದ್ದರೆ CGPA ಅನ್ನು ಸೆಲೆಕ್ಟ್ ಮಾಡಿ. ಮಾರ್ಕ್ಸಲ್ಲಿ ಕೊಡ್ತಾ ಇದ್ದರೆ ಪರ್ಸೆಂಟೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನೀವು ತೆಗೆದುಕೊಂಡಿರುವ ಟೋಟಲ್ ಮಾರ್ಕ್ಸನ್ನು ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಪ್ಟೆಂಡ್ ಮಾರ್ಕ್ಸು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಲ್ಲಿ ನೀವು ಫಿಲ್ ಮಾಡಿ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಬಂದರೆ ಯೂನಿವರ್ಸಿಟಿ ಕೇಳ್ತಾ ಇದೆ. ಯಾವ ಯೂನಿವರ್ಸಿಟಿಯಿಂದ ನೀವು ಒಂದು PGಯನ್ನು ಪಾಸಾಗಿದ್ರಿ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಿ. ನೆಕ್ಸ್ಟು ಇಲ್ಲಿ PhD ಹೋಲ್ಡರ್ ಆಗಿದ್ದೀರಾ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಎಸ್ ಹಾಕಿ. ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರ ಬಗ್ಗೆ ಇಲ್ಲಿ ಎಸ್ ಆರ್ ನೋ. ಪ್ರಸ್ತುತ ಕೆಲಸ ಮಾಡುತ್ತಿರುವ ಬಗ್ಗೆ ಒಂದು ಎಸ್ ಆರ್ ನೋ. ಸೇವೆ ಎಂದಾದರೂ ವಜಾಗೊಂಡಿದ್ದಾರೆ ಅಂದರೆ ಒಂದು ಡಿಬಾರ್ಗಿವರ್ ಆಗಿದ್ದರೆ ಇಲ್ಲಿಂದ ನೀವು ಮಾಹಿತಿಯನ್ನು ಕೊಡಬೇಕು. ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ಆಧಾರ್ ಕಾರ್ಡ್ನ ಒಂದು ಕೊನೆಯ 4 ಅಂಕಿಗಳನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತದೆ. ಅದಾದ ನಂತರ ಒಂದು ಎಕ್ಸಾಮ್ ಸೆಂಟ್ರನ್ನು ನೀವು ಇಲ್ಲಿಂದ ಫಿಲ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ಡಿಕ್ಲರೇಷನ್ನ ಕ್ಲಿಕ್ ಮಾಡಿ ಮತ್ತು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ಪ್ರಿವ್ಯೂ ಬಟನ್ ಪೂರ್ತಿಯಾಗಿ ತೋರಿಸುತ್ತೆ. ಸರಿಯಾಗಿ ಫಿಲ್ ಆಗಿದ್ದಿಲ್ಲ ಎಂಬುದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಕ್ಯಾಪ್ಷನ್ ಹಾಕಿ ಸೇವ್ ಚೇಂಜಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈಗ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿಂದ ನೀವು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಇಲ್ಲಿ 1ನೇ ಪ್ರೊಸೆಸ್ ಮುಗಿದಿದೆ. ಈಗ ನೀವು ಈ ಮೇಲೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೋಡಿ ಅಪ್ಲಿಕೇಶನ್ ಐ ಡಿಯನ್ನು ನೀವು ಫಿಲ್ ಮಾಡಬೇಕಾಗುತ್ತದೆ. ಅದಾದ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟರೆ ನೀವು ಇಲ್ಲಿಂದ ಆ ಫೋಟೋ ಮತ್ತು ಸಿಗ್ನೇಚರಿಂದ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡೋದಾದರೆ ನೋಡಿ ಫೋಟೋ 100 KB ಒಳಗಡೆ ಇರಬೇಕು ಮತ್ತು ಸಿಗ್ನೇಚರು ಅದು ಕೂಡ 100 KB ಒಳಗಡೆ ಇರಬೇಕು. ಚೂಸ್ ಫೈಲ್ ಅಂತ ತಗೊಂಡು ಫೋಟೋವನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡಬಹುದು. ನೋಡಿ ಫೋಟೋ ಅಪ್ಲೋಡ್ ಆಗಿದೆ. ಸಿಗ್ನೇಚರನ್ನು ಸೆಲೆಕ್ಟ್ ಮಾಡಿ. ನೋಡಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗಿದೆ. ಸಿಗ್ನೇಚರ್ ಅಪ್ಲೋಡ್ ಆದ ತಕ್ಷಣ ನೀವು ಸೇವ್ ಮೇಲೆ ಕೊಡಬೇಕು. ಸೇವ್ ಆದ ನಂತರ ನೋಡಿ ಫೋಟೋ ಇನ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಓಕೆ ಮಾಡಿ. ನೆಕ್ಸ್ಟ್ ಇಲ್ಲಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗೆ ಕೊಟ್ಟಿರುವ ಒಂದು ಫೀ ಪೇಮೆಂಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಒಂದು ಪೇಮೆಂಟನ್ನು ಇಲ್ಲಿಂದ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡಿ, ಡೇಟ್ ಆಫ್ ಬರ್ತ್ ಹಾಕಿ, ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಪೇಮೆಂಟ್ ರೆಸಿಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ನೋಡೋದಾದರೆ ಇಲ್ಲಿ ಕೆಳಗಡೆ ಒಂದು UPI ಮೇಲೆ ಇಲ್ಲಿಂದ ನೀವು ಕ್ಲಿಕ್ ಮಾಡ್ಕೋಬೇಕು. UPI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೀವು QR ಕೋಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂದರೆ ಇಲ್ಲಿ ನಿಮಗೊಂದು QR ಕೋಡ್ ತೋರಿಸುತ್ತೆ. ಈ QR ಕೋಡ್ ಮೂಲಕ ನೀವು ಪೇಮೆಂಟನ್ನು ಮಾಡಿ ನೆಕ್ಸ್ಟು ತಮಗೆ ಪ್ರಿಂಟೌಟನ್ನು ಇಲ್ಲಿಂದ ನೀವು ತೆಗೆದುಕೊಳ್ಳಬಹುದು. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.